ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯ ವಿಚಾರ ಇದೆ. ಬಟ್ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಅಲ್ಲಿ ಸ್ವಲ್ಪ ಫೀಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಅದು ಯಾವ್ಯಾವುದಕ್ಕೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡಿ. ಇಂಜಿನಿಯರಿಂಗ್ ಅಲ್ಲಿ ಮೊದಲು 10% ಅನ್ನ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದರಲ್ಲಿ 3% ಕಡಿಮೆ ಮಾಡಿಬಿಟ್ಟು ಶೇಕಡ 7% ಗೆ ಅದನ್ನ ಇಳಿಸಿದ್ದಾರೆ. ಅಂದ್ರೆ 10% ಇನ್ಕ್ರೀಸ್ ಮಾಡೋದ್ರ ಬದಲಿಗೆ 7% ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದನ್ನ ಮಾಡಿರೋದ್ರಿಂದ ನಿಮಗೆ ಸರ್ಕಾರಿ ಲಾಸ್ಟ್ ಇಯರ್ ನಿಮ್ದು ಸರ್ಕಾರಿ ಶಾಲೆ ಕಾಲೇಜಿನ ಶುಲ್ಕ 37,191 ಇತ್ತು. ಅದು ಈ ವರ್ಷ ಜಾಸ್ತಿ ಆಗ್ತದೆ. ಸೊ ಕೆಇ ಅವರ ಒಂದು ಪ್ರಾಬ್ಲಮ್ ಅಂತಂದ್ರೆ ಇಷ್ಟರೊಳಗೆ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕೂಡ ಇದನ್ನ ಕೊಟ್ಟಿಲ್ಲ. ಓಕೆ, ಸೊ ನೀವು ಆಪ್ಷನ್ ಎಂಟ್ರಿ ಹೋದಾಗ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಫೀ ಸ್ಟ್ರಕ್ಚರ್ ಅಥವಾ ಅಟ್ಲೀಸ್ಟ್ ಲಾಸ್ಟ್ಗೆ ಪ್ರಿಂಟ್ ತಗೊಂಡಾಗ ಫೀ ಸ್ಟ್ರಕ್ಚರ್ ಕಾಣಿಸ್ತದೆ, ನೋಡ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ಇಯರ್ 37,191 ಇತ್ತು, ಈ ವರ್ಷ ಜಾಸ್ತಿ ಆಗ್ತದೆ. ಸೊ ಅನುದಾನಿತ ಅಂದ್ರೆ ಏಡೆಡ್ ಕಾಲೇಜಲ್ಲಿ 48,191 ಇತ್ತು, ಅದು ಜಾಸ್ತಿ ಆಗ್ತದೆ. ಸೊ ಖಾಸಗಿ ಟೈಪ್ 1 ಕಾಲೇಜಲ್ಲಿ 91,000 ಇತ್ತು, 99,000 ಇತ್ತು, ಅದು ಕೂಡ ಜಾಸ್ತಿ ಆಗ್ತದೆ. ಆದರೆ ಖುಷಿಯ ವಿಚಾರ ಅಂದ್ರೆ 10% ಜಾಸ್ತಿ ಆಗೋದಿಲ್ಲ, ಓನ್ಲಿ 3% ಕಡಿಮೆ ಆಗ್ಬಿಟ್ಟು 7% ಜಾಸ್ತಿ ಆಗ್ತದೆ. ಇನ್ನು ಮೆಡಿಕಲ್ ಕೋರ್ಸಸ್ಗಳಲ್ಲಿ 10% ಅನ್ನ ಜಾಸ್ತಿ ಮಾಡಿದ್ದಾರೆ. ಅದು ಯಾವುದಕ್ಕೆ ಮಾಡಿದ್ದಾರೆ ಅಂತಂದ್ರೆ ಓನ್ಲಿ ರಿಮೆಂಬರ್, ಓನ್ಲಿ ಫಾರ್ ಪ್ರೈವೇಟ್ ಸೀಟ್ಸ್ ಗಳಿಗೆ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಸೊ ಗೊತ್ತಿರ್ಲಿ, ಅಂದ್ರೆ ಸರ್ಕಾರಿ ಕೋಟದ ಸೀಟ್ಗಳಿಗೆ ಜಾಸ್ತಿ ಮಾಡಿಲ್ಲ. ಸೊ ಗೌರ್ಮೆಂಟ್ ಇರಬಹುದು, ಪ್ಯೂರ್ ಗೌರ್ಮೆಂಟ್ ಇರಬಹುದು, ಗೌರ್ಮೆಂಟ್ ಇನ್ ಪ್ರೈವೇಟ್ ಇರಬಹುದು. ಲಾಸ್ಟ್ ಇಯರ್ ಎಷ್ಟಿತ್ತು ಅಷ್ಟೇ ಇದೆ. ಅಂದ್ರೆ ಗೌರ್ಮೆಂಟ್ ಅಲ್ಲಿ 58,900 ಇತ್ತು, ಈ ವರ್ಷ ಜಾಸ್ತಿ ಆಗಿದೆ, 60,000 ತನಕ ಏನು ಬಂದಿದೆ ಅವ್ರದ್ದು ಯೂನಿವರ್ಸಿಟಿ ಫೀಸು ಅದು ಇದು ಎಲ್ಲ ಸೇರ್ಬಿಟ್ಟು. ಬಟ್ ಸರ್ಕಾರಿ ಕೋಟಾದಲ್ಲಿ ಅಂದ್ರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿಯಲ್ಲಿ 1.5 ಲ್ಯಾಕ್ ಸೀಟ್ ಅಂತ ಏನು ಹೇಳ್ತಿದ್ವಿ, ಅದು 1.5 ಲ್ಯಾಕ್ ದಾಟಿ ಹೋಗಿಲ್ಲ. ಲಾಸ್ಟ್ ಇಯರ್ ಎಷ್ಟಿತ್ತು ಅಷ್ಟೇ ಇದೆ. 1,44,000 ಒಂದಷ್ಟು ಕಾಲೇಜಸ್ಗಳಿವೆ, 1,41,000 ಒಂದಷ್ಟು ಕಾಲೇಜಸ್ಗಳಿವೆ. ಅದು ಬಿಟ್ರೆ ಲಾಸ್ಟ್ ಇಯರ್ ನಾವೇನು ಹಿಂದಿನ ಸಾರಿ ಥಿಂಕ್ ಮಾಡಿದ್ವಿ 10% ಅಂದ್ರೆ 1.5 ಲಕ್ಷ ಇರೋದು 1.67 ತನಕ ಹೋಗ್ಬೋದು ಅಂತ ಹೇಳಿ. ಖುಷಿಯ ವಿಚಾರ ಅಂದ್ರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಕೂಡ ಜಾಸ್ತಿ ಆಗಿಲ್ಲ, ಪ್ಯೂರ್ ಗೌರ್ಮೆಂಟ್ ಕೂಡ ಜಾಸ್ತಿ ಆಗಿಲ್ಲ. ಓನ್ಲಿ ಪ್ರೈವೇಟ್ ಇನ್ ಪ್ರೈವೇಟ್ ಕ್ಯಾಟಗರಿ, ಅದು ಕೂಡ ಲಾಸ್ಟ್ ಇಯರ್ ಯಾವ ಕಾಲೇಜಲ್ಲಿ 10.9 ಲ್ಯಾಕ್ ಸೀಟ್ಸ್ ಇತ್ತು ಅದು ಚೇಂಜ್ ಆಗಿಲ್ಲ. ಲಾಸ್ಟ್ ಇಯರ್ ಯಾವ್ಯಾವ ಕಾಲೇಜಲ್ಲಿ 9.9 ಲ್ಯಾಕ್ ಸೀಟ್ ಇತ್ತು ಅದು ಈ ವರ್ಷ 10.9 ಆಗಿದೆ. ನೀವು ಹೇಳ್ಬೋದು ಸರ್ ಇಲ್ಲಿ 10.8 ಕೊಟ್ಟಿದಾರಲ್ಲ ಅಂತೇಳಿ. ಸೊ 10.80 ಯೂನಿವರ್ಸಿಟಿ ಫೀಸ್ ಬಿಟ್ಟು ಕೊಟ್ಟಿರ್ತಾರೆ, ಇದು 10.8 ಆಗೋದಿಲ್ಲ, 10.9695 ಆಗ್ಬೋದು. ಇನ್ನು ಇಲ್ಲೂ ಕೂಡ ಸರ್ಕಾರಿ ಕೋಟ 1,28,000 ಅಂತ ಕೊಟ್ಟಿದ್ದಾರೆ, ಬಟ್ ಇದು 1,28,000 ಅಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಖುಷಿಯಾಗಿ ಬಿಡ್ತಾರೆ. ಲಾಸ್ಟ್ ಇಯರ್ 1,41,000 ಇತ್ತು, 44 ಇತ್ತು, ಕಡಿಮೆ ಆಗಿದೆ ಅಂತೇಳಿ. ಕಡಿಮೆ ಆಗಿಲ್ಲ, ಅಷ್ಟೇ ಇದೆ. ಲಾಸ್ಟ್ ಇಯರ್ ಕೂಡ 1,28,000 ಅಂತಾನೆ ಇರ್ತಿತ್ತು. ಬಟ್ ಅದಕ್ಕೆ ಕೆಲವೊಂದಷ್ಟು ಯೂನಿವರ್ಸಿಟಿ ಫೀಸ್ ಅದು ಇದು ಎಲ್ಲ ಆಡ್ ಆಗಿಬಿಟ್ಟು 1,41,000 ಇಲ್ಲ 1,44,000 ಕ್ಯಾಟಗರಿಯಲ್ಲಿ ಇದು ಬರುವಂತದ್ದು. ಓಕೆ, ಖಾಸಗಿಯಲ್ಲಿ 9.9 ಲ್ಯಾಕ್ ಇತ್ತು, ಅದು ಮಾತ್ರ 1 ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ. ಬಟ್ 10.9 ಲಾಸ್ಟ್ ಇಯರ್ ಇರುವಂತ ಕಾಲೇಜಸ್ಗಳಲ್ಲಿ ಫೀಸ್ ಅಷ್ಟೇ ಇದೆ, ಜಾಸ್ತಿ ಆಗಿಲ್ಲ. ಅದು ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳಿದೆ. ಸೊ ಅದು ಕೂಡ ಜಾಸ್ತಿ ಆಗಿಲ್ಲ. ಸೊ ಅಂದ್ರೆ ವೈದ್ಯಕೀಯದಲ್ಲೂ ಕೂಡ ಅಂದ್ರೆ MBBS ಅಲ್ಲೂ ಕೂಡ ಓನ್ಲಿ ಪ್ರೈವೇಟ್ ಇನ್ ಪ್ರೈವೇಟ್ ಕ್ಯಾಟಗರಿ, ಓನ್ಲಿ ದೋಸ್ ಕಾಲೇಜಸ್ ವಿಚ್ ಹ್ಯಾಡ್ 9.9 ಲ್ಯಾಕ್ ಲಾಸ್ಟ್ ಇಯರ್, ದಿಸ್ ಇಯರ್ ಇಟ್ ಕನ್ವರ್ಟೆಡ್ ಇಂಟು 10.9 ಲ್ಯಾಕ್ ಅಷ್ಟೇ. ಸೊ ಇದಿಷ್ಟು ಶುಲ್ಕದ ಬಗ್ಗೆ ಅಂದ್ರೆ ಫೀ ಸ್ಟ್ರಕ್ಚರ್ ಬಗ್ಗೆ ಇರೋ ಕ್ಲಾರಿಫಿಕೇಶನ್. ಬಟ್ ಆಸ್ ಯೂಶುವಲ್ ಕೆಇ ಅವರು ಏನು ನಾವು ಫೀ ಸ್ಟ್ರಕ್ಚರ್ ಡೀಟೇಲ್ ಆಗಿ ಕೊಡ್ತೀವಿ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಡೀಟೇಲ್ ಆಗಿ ಕೊಡ್ತೀವಿ ಅಂತ ಹೇಳಿದರೆ ಇದುವರೆಗೂ ಕೂಡ ಯಾವುದೇ ಲಿಂಕ್ಗಳು ಕಾಣಿಸ್ತಾ ಇಲ್ಲ. ನೋಡೋಣ ಅಂತ, ಇವತ್ತು ಸಂಜೆಯ ತನಕ ಕೊಡ್ಬೋದು, ಯಾಕಂದ್ರೆ ಇವತ್ತು ಸಂಡೇ ಇರ್ತದಲ್ಲ. ಸೊ ನಾಳೆ ತನಕ ಆದ್ರೂ ಕೊಡ್ಬೋದು. ಆದಷ್ಟು ಈ ಒಂದು ಆಪ್ಷನ್ ಎಂಟ್ರಿ ಮುಗಿಯೋದ್ರೊಳಗಾಗಿ ಕೊಡ್ಲಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.